ಡಿಸೆಂಬರ್ 3, 2022ಗೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಇಂಟ್ರೆಸ್ಟ್ ಇರೋರು ವಾಟ್ಸಪ್ಗೆ ಮೆಸೇಜ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತು ಒಂದು ಬ್ಯೂಟಿಫುಲ್ ಬ್ಲೌಸ್ ಡಿಸೈನನ್ನು ನೋಡ್ತೀರಾ. ಇದು ಮೊಬೈಲಲ್ಲಿ ನನಗೆ ಅವರು ಸ್ಯಾರಿದು ಪಿಕ್ಕನ್ನು ಫೋಟೋನ ಅವ್ರು ಶೇರ್ ಮಾಡಿದರು. ಸೀರೆ ಬಂದು ಈ ರೀತಿ ಬಂದಿದೆ, ಅದರಲ್ಲಿ ಬುಟ್ಟ ಬಂದು ಈ ರೀತಿ ದೊಡ್ಡದಾಗಿದೆ ನೋಡಿ. ಈ ಸೀರೆಯಲ್ಲಿ ಎಲ್ಲ ಕಡೆ ಇರುವಂತಹದ್ದು ಇದು. ಸೊ ಹಾಗಾಗಿ ಇದೇ ಥರದ್ದು ಆಲ್ಮೋಸ್ಟ್ ಸೀರೆಗೆ ಮ್ಯಾಚ್ ಆಗುವಂತಹ ನಾನು ಒಂದು ಪ್ಯಾಟ್ರನನ್ನು ಬರ್ಕೊಂಡಿದ್ದೀನಿ ನೋಡಿ. ಇದು ಹೇಗಿದೆಯೋ ಇದೇ ಒಂದು ಇದನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಇದು ಸ್ಲೀವಲ್ಲಿ ಹಾಕೋಣ ಅಂತ. ಇದು ಚಿಕ್ಕದಾಗಿದೆ, ಇದು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿರೋದು. ಯಾವ ರೀತಿ ಎಲ್ಲ ಫಿಲ್ ಮಾಡ್ಕೋಬೋದು ಅನ್ನೋದನ್ನು ಈಗ ನೀವು ನೋಡ್ತೀರಾ. ಸ್ವಲ್ಪ ದೊಡ್ಡ ತೋಳು ಆಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ದೊಡ್ಡದಾಗೂ ಬೇಕು ಅಂತ ಹೇಳಿದರು. ಈ ರೀತಿ ಡ್ರಾ ಮಾಡಿಕೊಂಡು ನಾವು ಸೇಮ್ ನಮ್ಮ ಬ್ಲೌಸ್ ಮೇಲೆ ಹಾಕ್ಕೊಂಡು ಟ್ರೇಸಿಂಗ್ ಮೆಥಡಿಂದ, ಅಂದರೆ ಒಂದು ಕೆಳಗಡೆ ಕಾರ್ಬನ್ ಪೇಪರ್ ಇಟ್ಟು ಈಗ ಏನು ಬರ್ದಿದ್ದೀನೋ ಅದನ್ನು ನಾನೇನು ಮಾಡ್ತೀನಿ, ಇದೇ ಪ್ಯಾಟರ್ನನ್ನು ಇದನ್ನು ಬರ್ಕೊಂಡಿರೋದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ವರ್ಕ್ ಮಾಡೋದಿದೆ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾವ ರೀತಿಯೆಲ್ಲ ಫಿಲ್ಲಿಂಗ್ಸನ್ನು ಹಾಕ್ತಿದ್ದೀನಿ ಅನ್ನೋದು ನಿಮಗೆ ಯೂಸ್ಫುಲ್ ಆಗ್ಬೋದು. ಬಿಗಿನರ್ಸ್ಗೆ ಹೆಲ್ಪ್ ಆಗುವಂತಹ ವೀಡಿಯೋಸನ್ನು ಅಪ್ಲೋಡ್ ಮಾಡೋದ್ರಿಂದ ಎಲ್ಲರೂ ಅಷ್ಟೇ, ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ತುಂಬ ಜನ ನೋಡ್ತಿದ್ದೀರಾ ಅಂತ ನನಗೂ ಗೊತ್ತು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದು ಫ್ರೀ ಅಲ್ವಾ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿ ನೀವು ವ್ಯಯ ಮಾಡೋ ಅವಶ್ಯಕತೆಯೇ ಇಲ್ಲ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈಗ ನೀವು ನೋಡ್ತಾ ಇರೋದು ಸ್ಲೀವಲ್ಲಿರುವಂತಹ ಒಂದು ಮಾರ್ಕಿಂಗು. ಇದು ವಿಡ್ತು ಮತ್ತು ಇದು ಲೆಂತ್ ಬಂದು ಇಲ್ಲಿ ತನಕ ಇದೆ. ಸೊ ಮಾರ್ಕಿಂಗ್ ಈ ರೀತಿ ಇಲ್ಲಿ ಮೇಲ್ಗಡೆ ಪಕ್ಕ ಒಂದು ಮಾರ್ಕ್ ಅಂತ ಹೇಳೋದಿಲ್ಲ, ಒಂದು ರಫ್ ಮಾರ್ಕ್ ಮಾತ್ರನೇ ಇದೆ. ಯಾಕಾಗಿ ಫುಲ್ಲು ಮೇಲೆವರೆಗೂ ಹೋಗೋದಿಲ್ಲ, ಬುಟ್ಟಾಸ್ ಮಾತ್ರ ಬರೋದ್ರಿಂದ ನಾವು ಇದ್ರ ಒಳಗಡೆ ಹಾಕ್ಕೋಬೋದು. ಹಾಗಾಗಿ ಅದು ರಫ್ ಒಂದು ಮಾರ್ಕು. ಸೈಡ್ದು ಮತ್ತು ಕೆಳಗಡೆ ಎಷ್ಟು ಅಗಲಕ್ಕೆ ನಮಗೆ ಬೇಕು ಅನ್ನೋದು ಮಾರ್ಕಿಂಗ್. ಈ ಪ್ಲಸ್ ಮಾರ್ಕ್ ಏನಿದೆಯೋ ಅದು ನಮಗೆ ಬೇಕಾಗಿರೋ ಅಗಲ. ಮತ್ತು ಈ ಸೆಂಟರಲ್ಲಿ ಪ್ಲಸ್ ಇರುತ್ತೆ, ಹಾಗೆ ಇಲ್ಲಿನೂ ಪ್ಲಸ್ ಮಾರ್ಕ್ ಇರುತ್ತೆ. ಇದರಿಂದ ಇದು ನನಗೆ ಸೆಂಟರ್ ಪಾಯಿಂಟ್ ಆಗುತ್ತೆ. ಸ್ಕೇಲು ಮತ್ತು ಒಂದು ಮಾರ್ಕಿಂಗ್ ಚಾಕಿಂದ ನಾವು ಮಧ್ಯದಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ಇದನ್ನು ಫೋಲ್ಡ್ ಮಾಡ್ಕೊಂಡಿದ್ದೇನೆ, ಇದು ಮಧ್ಯಭಾಗಕ್ಕೆ ಬರಬೇಕು ಅಂತ. ಸೊ ಹಾಗಾಗಿ ಮತ್ತು ಇಲ್ಲಿ ಇನ್ನೊಂದು ಏನು ಗಮನಿಸ್ಕೋಬೇಕು ಅಂದರೆ ಬಾರ್ಡರ್ ಬಂದು ನನಗೆ ಇಷ್ಟ ಅಗಲ ಬರ್ತಿದೆ ಸ್ನೇಹಿತರೆ. ಆಲ್ಮೋಸ್ಟ್ ಒಂದು ಎಲ್ಲನೂ ನೀಟಾಗಿ ಅದಕ್ಕೆ ಡಿಸ್ಟರ್ಬ್ ಆಗದೆ ಇರೋದಕ್ಕೋಸ್ಕರ ಇಷ್ಟು ಅಗಲ ಬೇಕಾಗುತ್ತೆ. ಹಾಗಾಗಿ ಇದಿಷ್ಟು ಅಗಲ ನಾನು ಬಿಟ್ಟು ಜಾಗ ಕೊಟ್ಟು ಈ ಕೆಳಗಡೆ ಸ್ಟಿಚಿಂಗ್ಗೆ ಹೋಗುತ್ತೆ. ಹಾಗಾಗಿ ನಾನೀಗ ಇದನ್ನು ಇಲ್ಲಿ ಸೆಂಟರ್ಗೆ ಪ್ಲೇಸ್ ಮಾಡ್ಕೋತೀನಿ. ನನಗೆ ಎಷ್ಟು ಇಲ್ಲಿ ಮಾರ್ಕ್ ಹೇಗೂ ನನಗೆ ಬಾರ್ಡರ್ ಇಲ್ಲಿವರೆಗೂ ಬರುತ್ತೆ. ಹಾಗಾಗಿ ಇದನ್ನು ಇನ್ನೂ ಸ್ವಲ್ಪ ಕೆಳಗಡೆ ನಾನು ಈ ಥರ ಇಟ್ಕೋಬೋದು. ಈ ರೀತಿ ಇಟ್ಕೊಳ್ಳೋದ್ರಿಂದ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇದಕ್ಕೆ ಬಾರ್ಡರ್ಗೆ ಇಲ್ಲಿ ಮುಗಿಸಿದ್ರೂ ಇದಕ್ಕೂ ಅದಕ್ಕೂ ಟಚ್ ಆಗಲ್ಲ, ಮತ್ತು ಸ್ವಲ್ಪ ಗ್ಯಾಪ್ ಇರುತ್ತೆ. ಮತ್ತು ನೋಡಿ, ನಾವು ಇಟ್ಟಾಗ ನಮಗೆ ಆ ಒಂದು ಲೆಂತ್ ಒಳಗಡೆನೇ ಈ ಡಿಸೈನ್ ಬರಬೇಕು. ತುಂಬ ಮೇಲೆ ಹೋದರೂ ಚೆನ್ನಾಗಿರಲ್ಲ ಅಲ್ವಾ. ಹಾಗಾಗಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಟ್ರೇಸ್ ಮಾಡ್ಕೊಂಬಿಡ್ತೀನಿ. ಟ್ರೇಸ್ ಮಾಡೋದಕ್ಕೆ ಕಾರ್ಬನ್ ಪೇಪರ್ ತೊಗೊಂಡಿದ್ದೀನಿ. ಒಂದು ಖಾಲಿ ರೀಫಲ್ಲಿರುವಂತಹ ಒಂದು ಪೆನ್ ತೊಗೊಳ್ಬೋದು, ಅಥವಾ ಪೆನ್ಸಿಲ್ ಆದರೂ ಸರಿ, ಶಾರ್ಪ್ ಆಗಿರೋವಂಥದ್ದನ್ನು ಇಟ್ಕೊಂಡು ಇದ್ರ ಕೆಳಗಡೆ ನಾನು ಇದನ್ನು ಈ ರೀತಿ ಕೆಳಗಡೆಗಿಟ್ಟು ಇದ್ರ ಮೇಲ್ಗಡೆ ಈ ಪೇಪರನ್ನು ಇಟ್ಟು ಈಗ ನಾನು ಕರೆಕ್ಟ್ ಪೊಸಿಷನ್ಗೆ ನಾನು ಮಾರ್ಕ್ ಮಾಡ್ಕೋತೀನಿ. ಒಂದು ಸ್ಲೀವ್ಗೆ ಈ ಕಡೆ ಫೇಸಿಂಗ್ ಇದ್ದರೆ ಇನ್ನೊಂದು ಸ್ಲೀವ್ಗೆ ನಾವು ಇನ್ನೊಂದು ಡೈರೆಕ್ಷನ್ಗೆ ಆ ಕಡೆ ಇರುವಂತೆ ನಾವು ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಟ್ರೇಸಿಂಗ್ ಮಾಡಿದ್ದಾಯಿತು. ಈಗ ಇದೇ ಹಾಳೆಯಲ್ಲಿ ಇನ್ನೂ ಕೆಲವೊಂದು ಗುರುತುಗಳನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಮಾರ್ಕಿಂಗನ್ನು ನೀವು ನೋಡ್ಬೋದು, ಈ ಸೈಡ್ ವೈಸಲ್ಲಿ ಹಾಕಿರೋದು. ಇದು ಯಾಕಾಗಿ ಅಂದರೆ ಈ ಹಾಳೆನ ತೆಗೆದು ಆ ಕಡೆ ಇಡುವಾಗ ಎಷ್ಟು ಡಿಸ್ಟೆನ್ಸಲ್ಲಿ, ಅಂದರೆ ಇಲ್ಲಿಂದ ನಾವು ಕರೆಕ್ಟಾಗಿ ನಮಗೆ ಆ ಒಂದು ಅಳತೆ ಕರೆಕ್ಟಾಗಿರಬೇಕು. ಯಾಕಂದರೆ ಸ್ವಲ್ಪ ವ್ಯತ್ಯಾಸ ಆದರೂ ಒಂದು ಸ್ಲೀವ್ ಒಂಥರ ಬಂದಿರುತ್ತೆ, ಇನ್ನೊಂದು ಸ್ಲೀವ್ ಇನ್ನೊಂದು ಥರ ಆಗುತ್ತೆ. ಹಾಗಾಗಿ ಇದು ಯಾವ ಮಾರ್ಕಿಂಗ್ ಅಂದರೆ ಈ ಬಾರ್ಡರ್ ಇದೆ ಅಲ್ವಾ, ಈ ಬಾರ್ಡರಲ್ಲಿ ಈ ತುದಿಯ ಒಂದು ಇದರದ್ದು ಒಂದು ಮಾರ್ಕಿಂಗನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಬಂದಿರುವಂತಹ ಈ ಮಾರ್ಕಿಂಗ್ ನಿಮಗೆ ಕಾಣ್ಬೋದಲ್ಲ, ಔಟರ್ದು ಒಂದು ಮಾರ್ಕಿಂಗ್. ಹಾಗೆ ಈ ಕಡೆನೂ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದರಿಂದ ನಾನು ಈ ಹಾಳೆನ ಆಮೇಲಿಂದ ಆ ಕಡೆ ಇಡುವಾಗ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ಆರಾಮಾಗಿ ನಾನು ಟ್ರಾನ್ಸ್ಫರ್ ಮಾಡ್ಕೋಬೋದು. ಈಗ ನೋಡಿ, ಈ ರೀತಿಯಾಗಿ ಬಂದಿದೆ ಡಿಸೈನ್. ಇದು ನಾವು ಫ್ರೇಮಲ್ಲಿ ಹಾಕಿಲ್ಲ, ಒಂದು ನೆಲದ ಮೇಲೆ ಹಾಸ್ಕೊಂಡು ಮಾರ್ಕಿಂಗ್ ಎಲ್ಲ ಮಾಡ್ಕೊಳ್ಬೇಕು. ಈ ರೀತಿ ಮಾರ್ಕಿಂಗ್ ಎಲ್ಲ ಆದಮೇಲೆ ಬುಟ್ಟಾಸ್ ಕೂಡ ನಾನು ಪ್ಲೇಸ್ ಮಾಡ್ಕೋಬೋದು.
ಬುಟ್ಟಾಸ್ ಎಲ್ಲೆಲ್ಲಿ ಬೇಕು ಅನ್ನೋದನ್ನು ನೋಡಿ. ತುಂಬ ಜನ ಕೇಳ್ತಿದ್ರು ಬುಟ್ಟಾಸ್ ಹೇಗೆ ಹಾಕ್ಕೊಳ್ತೀರಾ ನೀವು ಅನ್ನೋದು. ನಾನು ಫಸ್ಟಿಗೆ ಕೆಳಗಡೆ ನಾನು ನೋಡ್ಕೋತೀನಿ. ಇಲ್ಲಿ ಬಾರ್ಡರ್ ಆದಮೇಲೆ ಇದರ ಪಕ್ಕದಲ್ಲಿ ಫಸ್ಟು ಇಲ್ಲಿಂದ ಇಲ್ಲೊಂದು ಇಂಟು ಮಾರ್ಕ್ ಹಾಕ್ಕೊಂಡಿರೋ ಜಾಗದಲ್ಲಿ ನಮಗೆ ಇಲ್ಲಿ ಬುಟ್ಟ ಬರುತ್ತೆ. ಇಲ್ಲಿ ತನಕ ಬಾರ್ಡರ್ ಇದೆ, ಹಾಗಾಗಿ ಇಲ್ಲಿ 2 ಬುಟ್ಟಾಸು ಅಷ್ಟೇ ನೋಡಿಕೊಂಡು ಇದೇ ಲೈನಿಗೆ ಇಲ್ಲಿ ನೋಡಿಕೊಂಡು ಈ ಕಡೆ 2 ಬುಟ್ಟಾಸನ್ನು ಪ್ಲೇಸ್ ಮಾಡ್ತೀನಿ. ಈ 2ರ ಮಧ್ಯದಲ್ಲಿ ಒಂದು ಹೈಟಿಗೆ ನೋಡಿಕೊಂಡು ಇಲ್ಲೊಂದು ಹಾಕ್ತೀನಿ ಮತ್ತು ಇದರ ನೇರಕ್ಕೆ ಇದು. ಓಕೆ, ಹಾಗೆ ಇದರ ನೇರಕ್ಕೆ ಇಲ್ಲೊಂದು. ಈಗ ಇದರ ಲೈನಲ್ಲಿ ನಾನು ಈ ರೀತಿಯಾಗಿ, ಈಗ ಅದೇ ರೀತಿ ಇಲ್ಲಿ ನೋಡೋದಾದರೆ ಇದು ಅಡ್ಡ ಬರುತ್ತೆ, ಹಾಗಾಗಿ ಅಲ್ಲಿ ಹಾಕ್ಲಿಕ್ಕಾಗಲ್ಲ. ಇದಕ್ಕೆ ತೊಗೊಂಡ್ರೆ ಇಲ್ಲಿ ಬರುತ್ತೆ. ಇವುಗಳ ಮಧ್ಯದಲ್ಲಿ ಅಂದರೆ ಇದು ನೋಡಿ, ಇಲ್ಲಿ ಏನು ಯಾವ ರೀತಿ ಇದೆಯೋ ಅದೇ ರೀತಿ ನಾವು ಅದೇ ಜಾಗದಲ್ಲಿ ಆ ಒಂದು ಬಾರ್ಡರ್ಗೆ ಸರಿಯಾಗಿ ಬರೋ ಥರ ಹಾಕ್ಕೋಬೇಕು. ಇನ್ ಕೇಸ್ ನಾನು ಹಾಕೋದಿದ್ದಿದ್ರೆ ಅದು ಇಲ್ಲಿ ಬರ್ತಿತ್ತು ಇದ್ರದ್ದು. ಸೊ ಇದು ಇಲ್ಲ ಅಂದ್ರೂ ಜಸ್ಟ್ ಒಂದು ಸ್ಮಾಲ್ ಮಾರ್ಕ್ ಇಟ್ಕೊಂಡು ಇದರ ಒಂದು ಹೈಟಿಗೆ ಇಲ್ಲಿ ನನಗೆ ಇನ್ನೊಂದು ಬುಟ್ಟ ಬರುತ್ತೆ. ಈಗ ನೆಕ್ಸ್ಟು ಹೇಳೋದಾದರೆ ಇಲ್ಲಿ ಮಧ್ಯದಲ್ಲಿ ಯಾವ ರೀತಿ ಹಾಕಬೇಕಾಗತ್ತೆ ಅಂದರೆ, ಈಗ ಸೈಡಲ್ಲೆಲ್ಲ ಆಯಿತು. ಇಲ್ಲಿ ನಾವು ಹಾಕೋಣ ಅಂತಂದರೆ ಇಲ್ಲಿ ಸ್ಟಿಚಿಂಗಲ್ಲಿ ಹೋಗೋದ್ರಿಂದ ತುಂಬ ಹಾಕ್ಲಿಕ್ಕೆ ಹೋಗಬಾರ್ದು. ಇಷ್ಟೇ ಸಾಕಾಗುತ್ತೆ ನಮಗೆ. ಇದೆಲ್ಲ ಸ್ಟಿಚಿಂಗಲ್ಲಿ ಕವರ್ ಆಗೋದ್ರಿಂದ ಸ್ಲೀವ್ದು ತೋಳಿನ ಕೆಳಗಡೆ ಇರುತ್ತಲ್ವ, ಹಾಗಾಗಿ ತುಂಬ ಅಲ್ಲಿ ಇಲ್ಲೆಲ್ಲ ಹೈಲೈಟ್ ಮಾಡೋ ಅವಶ್ಯಕತೆ ಇರಲ್ಲ. ಮತ್ತು ಇಲ್ಲಿ ಮಧ್ಯದಲ್ಲಿ ಯಾವ ರೀತಿ ಹಾಕ್ಕೋಬೋದು ಅಂದರೆ ಇದಕ್ಕೆ ಸರಿಯಾಗಿ ಈ ಕಡೆ ಒಂದು ತೊಗೋಬೋದು. ಈ ರೀತಿ ಸ್ವಲ್ಪ ಹತ್ತಿರ ಆದಂಗೆ ಆಗುತ್ತೆ, ಪರವಾಗಿಲ್ಲ. ಒಂದು ಸ್ವಲ್ಪ ಫಿಲ್ಲಿಂಗ್ ತುಂಬ ನೀಟಾಗಿ ಬಂದಂಗೆ ಇರುತ್ತೆ. ಇನ್ನು ಹೈಟಿಗೆ ಇದ್ದಿದ್ರೆ ಹಾಕ್ಬೋದಾಗಿತ್ತು, ಬಟ್ ಇಲ್ಲೆಲ್ಲ ಹಾಕ್ಲಿಕ್ಕೆ ಹೋದರೆ ಸ್ಟಿಚಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ. ಈಗಲೂ ಅಷ್ಟೇ, ಇದು ಹೇಳೋದಕ್ಕಾಗಲ್ಲ, ಅದು ಕಟ್ಟಿಂಗಲ್ಲಿ ಹೋಗ್ಬಿಡ್ಬೋದು. ಅದು ನೋಡಿಕೊಂಡು ನಾವು ಮಾಡ್ಕೋಬೇಕಾಗತ್ತೆ. ಈಗ ಸದ್ಯಕ್ಕೆ ಇದಿಷ್ಟು ಈ ರೀತಿಯಾಗಿ ಹಾಕ್ಕೋಬೋದು. ಇನ್ನೇನಾದರೂ ಇದು ಸ್ವಲ್ಪ ಹೈಟ್ ಇಲ್ಲ, ನನಗೆ ಮಧ್ಯದಲ್ಲಿ ಇಲ್ಲೊಂದು ಬರಬೇಕಿತ್ತು ಅಂತ ಅನಿಸಿದರೆ ನಾವು ಇನ್ನೊಂದು ರೀತಿಯಲ್ಲಿ ಮಾಡ್ಕೋಬೋದು. ಸೆಂಟರ್ಗೆ ಫಸ್ಟು ಇಲ್ಲಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಡಿವೈಡ್ ಮಾಡ್ಕೊಂಡು ಹಾಕೋದು. ಆದರೆ ನಾನು ಸಾಮಾನ್ಯವಾಗಿ ಈ ರೀತಿಯೇ ಹಾಕೋದು. ಇಲ್ಲಿಂದ ಈ ರೀತಿ ನೋಡುವಾಗ ನೋಡಿ, ಈ ಲೈನು ಕರೆಕ್ಟಾಗಿ ಬರುತ್ತೆ, ಎಲ್ಲನೂ ಲೈನ್ಸು ಕರೆಕ್ಟಾಗಿ ಬಂದಿರುತ್ತೆ. ಇಲ್ಲಿದ್ದಿದ್ದರೆ ಇದ್ರದ್ದು ಲೈನು ಹೀಗೆ ಬಂದಿರೋದು, ಹಾಗಾಗಿ ಈ ರೀತಿಯಾಗಿ ನಾವು ಹಾಕ್ಬೋದು. ಇಲ್ಲೊಂದೊಂದು ಕೊಡ್ಬೋದು ಸ್ನೇಹಿತರೆ, ಇಲ್ಲೊಂದು ಕೊಡ್ಬೋದು, ಈ ಕಡೆ ಒಂದು ಕೊಡ್ಬೋದು. ಈ ರೀತಿಯಾಗಿ ನಮ್ಮದು ಪ್ಯಾಟರ್ನು ಬುಟ್ಟಾಸನ್ನು ಪ್ಲೇಸ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈಗ ಈ ಸ್ಲೀವನ್ನು ನಾವು ವರ್ಕ್ ಮಾಡಬೇಕು ಅಂದರೆ ಅದಕ್ಕೂ ಮೊದಲು ರೌಂಡ್ ಫ್ರೇಮಲ್ಲಿ ಯಾವ ರೀತಿ ಕೂತ್ಕೊಳ್ಳುತ್ತೆ ಈ ಒಂದು ಸ್ಲೀವ್ ಅಂತ ನೋಡ್ಕೋಬೇಕು. ನನಗೆ ಕರೆಕ್ಟಾಗಿ ನೋಡಿ, ಈ ಪಾಯಿಂಟಿಂದ ಈ ಪಾಯಿಂಟು ಕರೆಕ್ಟಾಗಿ ನನಗೆ ಫ್ರೇಮ್ಗೆ ಬರುತ್ತೆ. ಎಲ್ಲ ಬುಟ್ಟಾಸು ಹಾಕ್ಕೋಬೋದು. ಇದರಿಂದ ಏನು ಅಂತಂದರೆ ಪಕ್ಕದಲ್ಲಿರುವಂತಹ ಇನ್ನೊಂದು ಸ್ಲೀವ್ಗೂ ಡ್ಯಾಮೇಜು ಆಗಲ್ಲ. ಈ ಥರ ನಾವು ಫಿಕ್ಸ್ ಮಾಡೋದ್ರಿಂದ ಈ ರೀತಿ ಹಾಕ್ಕೊಂಡ್ರೆ ಇಲ್ಲಿ ಒಂದೇನೋ ನಮಗೆ ಪ್ರಾಬ್ಲಮ್ ಬರ್ತಿದೆ ಅಂದರೆ ಇಲ್ಲಿ ಬಟ್ಟೆ ಸಾಕಾಗ್ತಾ ಇಲ್ಲ. ಇದನ್ನು ಪೂರ್ತಿ ನಾವು ಈ ಕಡೆ ಹಾಕ್ಕೊಳ್ಳೋಣ ಅಂದರೆ ಬಾರ್ಡರ್ ವರ್ಕ್ ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಬಾರ್ಡರ್ ವರ್ಕು ಮಾಡ್ಕೋಬೇಕು. ಹಾಗೆ ಇದು ಎಲ್ಲನೂ ನೀಟಾಗಿ ನಮಗೆ ಆಗಬೇಕು ಅಂದರೆ ಇಲ್ಲಿ ಎಕ್ಸ್ಟ್ರಾ ಕ್ಲಾತನ್ನು ಅಟ್ಯಾಚ್ ಮಾಡ್ಕೋಬೇಕು. ಇದು ಸುಮಾರು ಸತಿ ಹೇಳಿರ್ಬೋದಾದರೆ ಇತ್ತೀಚೆಗೆ ಮಂಜು ಕ್ರಿಯೇಟಿವ್ಸ್ ಚಾನಲನ್ನು ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬರ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತಿದ್ದಾರೆ. ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋರಿಗೆ ಹೆಲ್ಪ್ ಆಗಲಿ ಅಂತಲೇ ಈ ಒಂದು ವಿಚಾರನ ನಾನು ಇಲ್ಲಿ ಹೇಳ್ತಿರೋದು. ಇಲ್ಲಿ ಒಂದು ಎಕ್ಸ್ಟ್ರಾ ಕ್ಲಾತ್ ಅಥವಾ ಬ್ಲೌಸ್ ಪೀಸ್ ಇರುತ್ತಲ್ಲ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಅಂದರೆ ರನ್ನಿಂಗ್ ಸ್ಟಿಚ್ ಕೊಡ್ಬೋದು, ಅಥವಾ ನೀವು ಮಷಿನ್ ಇದ್ದರೆ ಮಷಿನಲ್ಲಿ 2 ಕ್ಲಾತನ್ನು ಇದು ಮತ್ತು ಇನ್ನೊಂದು ಕ್ಲಾತನ್ನು ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಆಗ ನಾವು ಫ್ರೇಮ್ಗೆ ಹಾಕ್ಕೊಂಡಾಗ ಈ ವರ್ಕು ಕಂಪ್ಲೀಟ್ ಆಗುತ್ತೆ. ಇದಾದಮೇಲೆ ಅದನ್ನೆಲ್ಲ ರಿಮೂವ್ ಮಾಡ್ತೀರಾ, ಮತ್ತು ಈ ಕಡೆ ಇರುವಂತಹ ಸ್ಲೀವನ್ನು ಅದೇ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಅದನ್ನು ರಿಮೂವ್ ಮಾಡಿರೋ ಕ್ಲಾತನ್ನು ಇಲ್ಲಿಂದ ಇಲ್ಲಿ ತನಕ ಹಾಕ್ಕೊಂಡ್ರೆ ಈ ಪ್ಲಸ್ ಮಾರ್ಕ್ ಏನಿದೆಯೋ ಇದು ನಮ್ಮ ಅಗಲ ಉದ್ದ ಎಲ್ಲ ನೀಟಾಗಿ ಫಿಕ್ಸ್ ಮಾಡಿಕೊಂಡು ವರ್ಕ್ ಮಾಡ್ತೀವಿ. ಆಗ ವರ್ಕ್ ಆದಮೇಲೆ ನಾವು ಮೂವ್ ಮಾಡಿ ಹಾಕುವಾಗ ಕೂಡ ಏನಾಗುತ್ತೆ ಅಂದರೆ ಇಲ್ಲಿರೋ ಸ್ಲೀವ್ಗೆ ಡಿಸ್ಟರ್ಬ್ ಆಗೋದಿಲ್ಲ, ನಮ್ಮ ಫ್ರೇಮ್ ನೀಟಾಗಿ ಕೂರುತ್ತೆ. ಈ ವಿಚಾರಗಳೆಲ್ಲ ನೀವು ತಿಳ್ಕೊಂಡು ಮಾಡ್ಕೋಬೇಕು ಸ್ನೇಹಿತರೆ. ಈಗ ಫಿಲ್ಲಿಂಗ್ ಹೇಗೆಲ್ಲ ಮಾಡೋದು ನೋಡೋಣ. ಫಿಲ್ಲಿಂಗ್ ಮಾಡೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್.